ಯಾಕೆಂದ್ರೆ ನನಗೆ ಇದ್ದಿದ್ದು ಕಾರ್ಯಕರ್ತರ ಮೇಲೆ ಇದ್ದಂತ ನಂಬಿಕೆ ಲೀಡರ್ಗಳ ಮೇಲೆ ಯಾರ ಮೇಲೆ ಇರಲಿಲ್ಲ ನನಗೆ. ಗೊತ್ತಾಯ್ತಾ? ಇವರೆಲ್ಲ ಇಷ್ಟೆಲ್ಲ ಜನ ಎಲೆಕ್ಷನ್ ನಿಂತಾಗ ನೀವು ಕಾರ್ಯಕರ್ತರು ಕೆಲಸ ಮಾಡಬೇಕು. ಯಾರು MLA ಟಿಕೆಟ್ ಕೊಡ್ಲಿ ಈ ಕಾರ್ಯಕರ್ತರು ಕೆಲಸ ಮಾಡಬೇಕು. ಆದ್ರೆ ಇವ್ರು ಸೋಲ್ತಾರೋ ಗೆಲ್ತಾರೋ ಅದಾದ್ಮೇಲೆ ಕಾರ್ಯಕರ್ತರಿಗೆ ಏನಾರು ಆಗ್ಬೇಕು ಅಂದಾಗ ನಿಂತ್ಕೋಬೇಕಲ್ಲ ಇವರು. ಜಿಲ್ಲಾ ಪಂಚಾಯತ್ ಚುನಾವಣೆ ಬಂದಾಗ ಇವರೆಲ್ಲರೂ ಒಟ್ಟಾಗಿ ನಿಮ್ ಪರ ಕೆಲಸ ಮಾಡಬೇಕು, ಮಾಡಲ್ಲ. ತಾಲೂಕ್ ಪಂಚಾಯತ್ ಚುನಾವಣೆ ಬಂದಾಗ ಇವರೆಲ್ಲ ಒಟ್ಟಾಗಿ ಕೆಲಸ ಮಾಡಬೇಕು, ಮಾಡಲ್ಲ. ಕಾರ್ಯಕರ್ತರಿಗೆ ಏನ್ ಪರವಾಗಿಲ್ಲ, ನಡೀತದೆ. ಆದ್ರೆ ಇವ್ರು ಚುನಾವಣೆ ನಿಂತ ಮೊದಲು ಕಾರ್ಯಕರ್ತರೆಲ್ಲ ಒಟ್ಟಾಗಬೇಕು. ಇದ್ಯಾವ ನ್ಯಾಯ ಇದು? ಆ ಕಾರಣಕ್ಕೆ ನಾವು ಹೇಳಿದ್ವಿ, ಕಾರ್ಯಕರ್ತರು ನಿಮ್ ಜೊತೆ ನಾವು ಮಾಡ್ತೀವಿ, ನಿಮ್ ಕಟ್ಕೊಂಡು ನಾವು ಚುನಾವಣೆ ಮಾಡ್ತೀವಿ, ನೀವೆಲ್ಲ ಖಾಲಿ ಮಾಡಿ, ಬೇಡ ನಿಮ್ಮ ಅವಶ್ಯಕತೆ ಇಲ್ಲ ಅಂತ ನಾವು ಹೇಳಿದಾಗ ಅವೆಲ್ಲ ರೂಟಿಗೆ ಬಂದ್ರು. ಪುಟ್ಟೇಗೌಡ್ರೆ ಕರೆಕ್ಟ್ ಹೇಳಿದ್ದು? ಕರೆಕ್ಟ್ ಇದನೆ? ನೀವೆಲ್ಲ ಇದ್ರಲ್ಲ ಸಾಕ್ಷಿಯಾಗಿಲ್ಲ ಇವತ್ತು, ಗೊತ್ತಾಯ್ತಾ? ಸೊ ಅಲ್ಲೇ ಹಂಗೆ ಎಲ್ಲ ಒಂದು 10 ಗ್ರೂಪ್, ಇದು ಕಾಂಗ್ರೆಸ್ ಅಲ್ಲಿ 10 ಗ್ರೂಪ್. ಈ ಗ್ರೂಪ್ ಇಂದ ಯಾರಿಗೂ ಅನುಕೂಲ ಆಗಲ್ಲ, ವಿರೋಧ ಪಕ್ಷಗಳಿಗೆ ಅನುಕೂಲ ಆಗುತ್ತೆ ಹೊರತು ನಮ್ಮ ಪಕ್ಷದವ್ರಿಗೆ ಅನುಕೂಲ ಆಗಲ್ಲ. ಅದರಲ್ಲಿ ನಾವು ಹೋಗಿದ್ದೀವಿ, 3-4 ದಿವಸ ಇದೆ ಚುನಾವಣೆಗೆ, ಚಾಲೆಂಜ್ ಮಾಡ್ತಾರೆ. ಓಹೋ, ನಮ್ಮನ್ ಬಿಟ್ಟು ಚಂದ್ರಶೇಖರ್ ಚುನಾವಣೆ ಮಾಡ್ಬಿಡ್ತಾನ ಅಂತ ಎಲ್ಲ ಫೋನ್ ಅವ್ರಿಗೆ ಇವ್ರಿಗೆ ಅಧ್ಯಕ್ಷರು ಒಂದು ಮಾತು ಹೇಳಿದ್ರೆ, ನಿಂಗೆ ಹೆಂಗ್ ತಿಳಿದಾಗ ಮಾಡಿ ಹೋಗಿ ನೋಡೋಣ, ಮಾಡೋದೇ ಹೋಗಿ, ನೀನು ತಲೆ ಕೆಡ್ಸ್ಕೊಬೇಡ ನಾನು ಇದೀನಿ ಅಂತ. ಅಧ್ಯಕ್ಷರು ಅಷ್ಟಂತೂ ಅಂದ್ರೆ ಬೇಕಾದ್ರೆ ನನಗೆ ಮಂಡ್ಯವೇನೋ ಇನ್ನೂ 4 ಜನ ಎತ್ತಾಕೊಂಬಂದ್ಬಿಡ್ತೀನಿ ನಾನು, ಅಷ್ಟು ತಾಕತ್ ನನಗಿದೆ. ಅಧ್ಯಕ್ಷರು ನಾನು ಹಿಂದೆ ಇದೀನಿ ಅಂದ್ರೆ ಸಾಕು, ಅದೆಂತ ಘಟ ಅದು. ಅಂಥದ್ರಲ್ಲಿ ನಾನು ಮುಂದೆ ಹೋದೆ, ಅವ್ರು ಎಲ್ಲರಿಗೂ ಹೇಳಿದೆ, ಆಯ್ತು ನೀನ್ ಮಾಡಲ್ಲ ತಾನೆ. ಇಲ್ಲೂ ಕೂತಿದ್ದಾರೆ ಅವರು, ಯಾರ್ಯಾರು ನೈಟು 12 ಗಂಟೆ ಮೇಲೆ ಮಾತಾಡ್ದಂಥವ್ರು ಗಿರಾಕಿಗಳು, ಗೊತ್ತಾಯ್ತಾ? ಸ್ವಲ್ಪ ಹಾಕೊಂಡು ಆಯ್ತಾ, ನಾನೇನು ಕೇರ್ ಮಾಡಲಿಲ್ಲ. ನನಗೆ ಏನ್ ಬೇಕೋ ಡಿಸಿಷನ್ ತಗೊಂಡೆ. ಚುನಾವಣೆಯಲ್ಲಿ ಗೆದ್ವಿ ನಾವು ಎಲ್ಲ. ಹೇಳಂಗೆ ಬೇರೆ ಲಾಸ್ಟ್ ಡೇ ಏನೋ ಆಯ್ತು, ಅದರಿಂದ ಏನೂ ಅನುಕೂಲ ಆಗಲಿಲ್ಲ ನನಗೆ. ಅದಾಗಿದ್ದು ತುಂಬಾ ನೋವಾಯ್ತು ನಂಗೆ, ಅದ್ರ ಅವಶ್ಯಕತೆ ನಮ್ಗೆ ಇರಲಿಲ್ಲ. ನಾವು ಚುನಾವಣೆ ಮಾಡಿಬಿಟ್ಟಿದ್ವಿ. ಯಾರ್ಯಾರಿಗೆ ಯಾರಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ರು ಅವ್ರಿಗೆ ಮಾತ್ರ ಗೊತ್ತು. ಆ ಚುನಾವಣೆ ಗೆದ್ದ ಮೇಲೆ ಆಗಿದ್ದು ಬೇರೆ ವಿಚಾರ, ಅದು ಇದು ಯಾರ್ಯಾರು ಅದಕ್ಕೆ ಇನ್ವಾಲ್ವ್ ಆಗಿದ್ರು, ಏನ್ ಮಾಡಿದ್ರು ಅದೆಲ್ಲ ಬೇರೆ ವಿಚಾರ. ಇವತ್ತು ಯಾರಿಗೂ ಧೈರ್ಯವಾಗಿ ಚಂದ್ರಶೇಖರ್ ಬಂದು ಚುನಾವಣೆ ಗೆಲ್ಲಿಸಿದ್ರು ಅಂತ ಯಾರು ಹೇಳುವಂತ ಲೀಡರ್ಗಳಿಲ್ಲ ಹಾಸನದಲ್ಲಿ. ಯಾರ್ಯಾರ್ದು ಹೆಸರನ್ನ ಹೋಗಿ ಎಲ್ಲೆಲ್ಲೋ ಹೇಳ್ತಾ ಇರ್ತಾರೆ. ಅಂಥದ್ರಲ್ಲಿ ನಿಯತ್ತನ್ನೋದು ಇರಬೇಕು ಮನುಷ್ಯನಿಗೆ ಅನ್ನೋದು ಕಾರಣ ಕೇಳ್ತಾ ಇದ್ದೀನಿ. ನೀವೆಲ್ಲ ಕಾರ್ಯಕರ್ತರ ಪರ ಇವತ್ತೊಂದು ದಿವಸ ನೀವೆಲ್ಲ ನಿಂತು ಅವ್ರ ಅನುಕೂಲ ಆಗಂಗೆ ನೀವು ಕೆಲಸ ಮಾಡಬೇಕು. ಯಾಕೆಂದ್ರೆ ನಮ್ಮ ಕರ್ನಾಟಕದಲ್ಲಿ ಬಲಿಷ್ಠವಾದಂತ ನಾಯಕತ್ವ ಇದೆ. ಸಿದ್ದರಾಮಯ್ಯನಂತ ಒಂದು ದಕ್ಷ ಅಧಿಕಾರ ಕೊಡುವಂತ ಮುಖ್ಯಮಂತ್ರಿ ಇದ್ದಾರೆ. DK ಶಿವಕುಮಾರ್ ಅಂತ ಬಹಳ ಒಂದು ಸ್ಟ್ರಾಂಗ್ PCC ಪ್ರೆಸಿಡೆಂಟ್. ರೇರ್ ಕಾಂಬಿನೇಷನ್ ಇದು. ಸಿದ್ದರಾಮಯ್ಯ DK ಶಿವಕುಮಾರ್ ಅಂತ ಕಾಂಬಿನೇಷನ್ ಬರಬೇಕು ಅಂತ ಅಂದ್ರೆ ನಿಜವಾಗ್ಲೂ ನನಗೆ ಅನ್ಸುತ್ತೆ ಎಷ್ಟೋ ವರ್ಷಗಳಿಗೊಂದ್ಸರಿ ಮೋಸ್ಟ್ಲಿ ಕಾಂಬಿನೇಷನ್ ಬರೋದು ಅಂತ.